ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಯ ಜೊತೆಗೆ ಗದ್ದಲ ಗಲಾಟೆಗಳು ಕೂಡ ಅಷ್ಟೇ ಜೋರಾಗಿ ಆಗ್ತಾ ಇದೆ. ಅದರಲ್ಲೂ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಗ್ಯಾರಂಟಿಯ ಬಗ್ಗೆ, ಬಜೆಟ್ನ ಬಗ್ಗೆ ಮತ್ತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಶಾಸಕರ ನಡುವೆ ದೊಡ್ಡ ವಾಗ್ಯುದ್ಧ ನಡೀತಾನೆ ಇದೆ. ಈಗ ಮತ್ತೆ ಗ್ಯಾರಂಟಿ ಇವತ್ತಿನ ವಿಧಾನಸಭೆಯಲ್ಲಿ ದೊಡ್ಡ ಗದ್ದಲ ಗಲಾಟೆಗೆ ಕಾರಣವಾಯಿತು. ಹಾಗಾದ್ರೆ ಇವತ್ತಿನ ವಿಧಾನಸಭೆ ಅಧಿವೇಶನ, ವಿಧಾನ ಪರಿಷತ್ನ ಅಧಿವೇಶನ ಹೇಗಿತ್ತು ನೋಡ್ಕೊಂಬೋಣ. ತಾಕತ್ತಿದ್ರೆ ಹೇಳ್ಬಿಡಿ, ನಮಗೆ ಬೇಡ ಅದನ್ನ ಬೇಡ ಅಂತ ಹೇಳಿ ಮೊದಲನೇ ಬಾರಿ ಈ ಅಧಿವೇಶನದಲ್ಲಿ ಒಂದ್ ಕೈಯಲ್ಲಿ ಕೊಡೋದು, ಒಂದ್ ಕೈಯಲ್ಲಿ ಸರ್ ಕರ್ನಾಟಕದ ಒಂದ್ ನಿಮಿಷ ನಾವೆಲ್ಲಾರ ಇರ್ಲಿ, ಯಾತಲಾರ ಇರ್ತಾರೆ, ಎಲ್ಲಾರ ಇರ್ಲಿ. ಮೊನ್ನೆ RSS ಅವರು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅದೆಲ್ಲ ಅವ್ರಿಗೆ ಹೇಳಿ. ಆಮೇಲೆ ವಿಧಾನಸಭೆ ಕಲಾಪದಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆಗೆ ಬಂತು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ನಾವು ಬಡವರ ಕಾರ್ಯಕ್ರಮ ಮಾಡೋದಕ್ಕೆ ವಿರೋಧ ಮಾಡ್ತಿಲ್ಲ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಿಕೊಂಡು ಅಭಿವೃದ್ಧಿಗೆ ತೊಂದರೆ ಆಗದಂತೆ ಜಾರಿ ಮಾಡಿದ್ರೆ ಈ ಗ್ಯಾರಂಟಿಗಳು ಮಾದರಿ ಆಗ್ತಿದ್ವು ಅಂತ ಸಲಹೆ ಕೊಟ್ಟರು. ಬಡವರು ಕಾರ್ಯಕ್ರಮ ಮಾಡಿ ಅಂತ ಹೇಳಿಲ್ಲ. ಬಡವರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ದುಡ್ಡು ಬೇಕಲ್ಲ. ನಿಮ್ಮ ಬಡವರಿಗಾಗಿ ಇರುವಂಥ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಆದಾಯವನ್ನು ರೂಢಿಸಿಕೊಂಡು ನಮ್ಮ ಅಭಿವೃದ್ಧಿ ಕುಂಠಿತ ಆಗದಂತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ತೊಂದರೆ ಆಗದಂತೆ ಮಾಡಿದರೆ ಖಂಡಿತವಾಗೂ ಒಂದು ಮಾಡೆಲ್ ಆಗ್ತದೆ. ಗ್ಯಾರಂಟಿಗಳಿಗೆ ನೀವೇ ಹೇಳ್ತಾ ಇದ್ದೀರಿ 54,000 ಕೋಟಿ ಕೊಡ್ತೀವಿ ಅಂತ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗಿದೆ. ಇದರಿಂದ 103% ಕಮಿಟೆಡ್ ಎಕ್ಸ್ಪೆಂಡಿಚರ್ ಆಗಿದೆ ಟು ರೆವೆನ್ಯೂ ರಿಸೀಟ್ಸ್. ಇಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ಬೊಮ್ಮಾಯಿ, ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಣ ಇಲ್ಲ, ರಾಜ್ಯ ಸಾಲದ ಸುಳಿಗೆ ಸಿಲುಕುತ್ತೆ ಅಂದ್ರು. ಆಗ ಮಧ್ಯಪ್ರವೇಶ ಮಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಥಿಕ ಶಿಸ್ತು ಅಂದ್ರೆ ಏನ್ ಹೇಳಿ ಅಂತ ಮರುಪ್ರಶ್ನೆ ಹಾಕಿದ್ರು. ಎಲ್ಲ ಡೆವಲಪ್ಮೆಂಟನ್ನು ನಿಲ್ಲಿಸಿ ನೀವು ಇದೇ ಥರದ ಆಡಳಿತವನ್ನು ಮಾಡ್ಕೊಳ್ತಾ ಹೋದರೆ ಎಷ್ಟರ ಮಟ್ಟಿಗೆ ರಾಜ್ಯ ಬರುವಂಥ ದಿನಗಳಲ್ಲಿ ಸಾಲದ ಸೂಲಕ್ಕೆ ಸಿಗೋದಿಲ್ಲ. ಅಲ್ಲ, ನೀವು ಮಾತಾಡಿ ಸರ್. ಅಂಕಿಅಂಶಗಳು ಆರ್ಥಿಕ ಶಿಸ್ತು ಬಗ್ಗೆ ಮಾನ್ಯ ಸದಸ್ಯರು ಮಾತಾಡ್ತಾ ಇದ್ದಾರೆ ಸರ್. ಅವ್ರ ಅಂಕಿಅಂಶಗಳ ಬಗ್ಗೆ ನಾನು ತಕರಾರು ಮಾಡ್ತಾ ಇಲ್ಲ. ಅಲ್ಲ, ಮಾನ್ಯ ಆರ್ಥಿಕ ಶಿಸ್ತು ಅಂದ್ರೆ ಹೇಗೆ ಮೈ ಓನ್ಲಿ ರಿಕ್ವೆಸ್ಟ್ ಸರ್. ಅಲ್ಲ, ಈಗ ನೀವು ಆರ್ಥಿಕ ನಾನು ಕೇಳ್ತಾ ಇರೋದು, ಮುಖ್ಯಮಂತ್ರಿ ವಿವೇಚನಾ ಕೋಟದಲ್ಲಿ ಎಷ್ಟೆಷ್ಟು ಯಾವ್ಯಾವ ಇಲಾಖೆಯಲ್ಲಿ ಖರ್ಚು ಮಾಡಿದ್ದೀರ ತಾವು ಹಿಂದಿನ ಮುಖ್ಯಮಂತ್ರಿಗಳು, ಅದನ್ನು ಹೇಳಿ. ಆರ್ಥಿಕ ಶಿಸ್ತು ಅಲ್ಲಿಂದ ಹದಗೆಟ್ಟಿತು, ಅದನ್ನು ಹೇಳಿ. ಗೃಹಲಕ್ಷ್ಮಿ ಬಗ್ಗೆ ಟೀಕಿಸಿದ ಬಸವರಾಜ ಬೊಮ್ಮಾಯಿ, 2,000 ಮನೆ ಯಜಮಾನಿ ಕೊಟ್ಟು ಇಲ್ಲಿ ಮದ್ಯದ ದರ ಹೆಚ್ಚಿಸಿದ್ರೆ ಯಜಮಾನ ಅದನ್ನ ಎಣ್ಣೆ ಖರ್ಚು ಮಾಡ್ತಾನೆ ಅಂದ್ರು. ಇಲ್ಲಿ ನೋಡಿ, 2,000 ರೂಪಾಯಿ ಯಜಮಾನಿ ಕೊಟ್ಟು ಸರ್ ಇಲ್ಲಿ ಸರಾಯಿ ಖರ್ಚು ಮಾಡಿದ್ರೆ ಯಜಮಾನ್ ತಗೊಂಡು ಹೋಗ್ತಾನೆ ಅದನ್ನ. ಸರ್ ಒಂದ್ ಕೈಯಲ್ಲಿ ಕೊಡೋದು, ಒಂದ್ ಕೈಯಲ್ಲಿ ಸರ್ ಸಹಜವಾಗಿ ಕಿತ್ಕೊಳ್ಳೋದು, ಮತ್ತೆ ನಿಮ್ ಸರ್ಕಾರಕ್ಕೆ ಬರ್ತದೆ ಅದು. ಇತ್ತ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ ಬಗ್ಗೆ ಬರೆದ ಸಂಪಾದಕೀಯದ ಬಗ್ಗೆ ಚರ್ಚೆಗೆ ಬಂತು. ಕೋಟ ಶ್ರೀನಿವಾಸ್ ಪೂಜಾರಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಸಿಎಂ ಮಾತಿನ ನಡುವೆ ಪದೇ ಧ್ವನಿ ಕೊಡ್ತಿದ್ರು. ಆಗ ಸಿದ್ದರಾಮಯ್ಯ, ರವಿಕುಮಾರ್ ನಿಮ್ಗೆ RSS ಸೂಚನೆ ಕೊಟ್ಟಿದೆ, ಅದನ್ನ ಅವ್ರಿಗೆ ಹೇಳಿ ಅಂತ ಕಾಲೆಳೆದ್ರು. ವಿರೋಧ ಪಕ್ಷ ನಾಯಕರಾಗಿ ನಿಮ್ಮ ಭಾಷಣ ಮೇಲೆ ಎಡಿಟೋರಿಯಲ್ ಬರ್ತಿದ್ದಾರಾ? ರಾಜ್ಯಪಾಲರ ಭಾಷಣದ ಮೇಲೆ ಬರ್ತಿದ್ದಾರೆ ರವಿಕುಮಾರ್. ಆಮೇಲೆ ಹೇಳ್ಕೊಡ್ರಿ, ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, RSS ಅವರು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅದೆಲ್ಲ ಅವ್ರಿಗೆ ಹೇಳಿ. ಆಮೇಲೆ ಈ ಚರ್ಚೆಯ ನಂತರ ತೆರಿಗೆ ತಾರತಮ್ಯ ವಿಚಾರವಾಗಿ DK ಸುರೇಶ್ ಕೊಟ್ಟ ದೇಶ ವಿಭಜನೆ ಹೇಳಿಕೆ ಬಗ್ಗೆ ಕೋಟ ಶ್ರೀನಿವಾಸ್ ಪೂಜಾರಿ ಪ್ರಸ್ತಾಪಿಸಿ ಗರಂ ಆದ್ರು. ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿ ನಂತರ ಮಾತಿಗಿಳಿದ ಸಿಎಂ ಸಿದ್ದರಾಮಯ್ಯ, ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಏನ್ ಹೇಳಿದ್ರು ಅನ್ನೋದನ್ನ ವಿವರಿಸಿ ಬಿಜೆಪಿಗೆ ಟಾಂಗ್ ಕೊಟ್ರು. ಸೆಂಟ್ರಲ್ ಗೌರ್ಮೆಂಟಿಗೆ ನಮ್ಮಿಂದ ಒಂದು ಪೈಸನು ಕಲೆಕ್ಟ್ ಮಾಡಬೇಡಿ. ಕೂರ್ರಿ, ನಮ್ಮಿಂದ ಒಂದು ಪೈಸನು ಕಲೆಕ್ಟ್ ಮಾಡಬೇಡಿ, ನಮ್ಗೊಂದು ಪೈಸನು ಕೊಡಬೇಡಿ, ನಮ್ಮ ತೆರಿಗೆ ನಾವು ಉಳಿಸ್ಕೊತೀವಿ. ಇದು ಯಾರು ಹೇಳಿರೋದು? ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿ ಹೇಳಿರೋದು. ಕಾನ್ಸ್ಟಿಟ್ಯೂಷನ್ ಅದು ಹೇಳಿದ್ಯಾ?
Is it not against the Constitution, spirit of the Constitution? ಪರಿಷತ್ ಕಲಾಪದಲ್ಲಿ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಫಲಿತಾಂಶ ವಿಚಾರವು ಚರ್ಚೆಗೆ ಬಂತು. ಕಲಾಪದ ಆರಂಭದಲ್ಲೇ ಪುಟ್ಟಣ್ಣರನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡ ಸಿಎಂ ಈ ರಿಸಲ್ಟ್ ಮಾರ್ಗಸೂಚಿ ಅಂದ್ರು. ರಿಸಲ್ಟ್ ನಿಮಗೆ ಮಾರ್ಗಸೂಚಿ. ಬಿಜೆಪಿ ಒಂದಾದ ಮೇಲೆ ಮೊದಲನೇ ಚುನಾವಣೆ ಇದು ಪುಟ್ಟಣ್ಣವ್ರದ್ದು. ಆ ಪುಟ್ಟಣ್ಣವರ ರಿಸಲ್ಟ್ ಇದೆಯಲ್ಲ, ಈ ಚುನಾವಣೆ ರಿಸಲ್ಟ್ ಇದೆಯಲ್ಲ, ಅದೇ ಮುಂದಿನ ಚುನಾವಣೆಗೆ ಮಾರ್ಗಸೂಚಿ ಅಂತ ಹೇಳಿದರು. ಈಗ ಅವ್ರು ಗೆದ್ದಿದ್ದಾರೆ, ಇದೇ ಮಾರ್ಗಸೂಚಿ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ದಿನಕ್ಕೊಂದು ವಿಶೇಷ ವಿಭಿನ್ನ ಬೆಳವಣಿಗೆಗಳು ನಡೀತಾ ಇದ್ದು, ವಾಕ್ಸಮರ, ಹಾಸ್ಯ ಸಂಗತಿಗಳು ಸಾಮಾನ್ಯವಾಗಿವೆ. ಬ್ಯೂರೋ ರಿಪೋರ್ಟ್, TV9.